ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಾಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಟಿನಿಟಸ್ನ ಸಮಸ್ಯೆ ಅಂದರೆ ಕಿವಿಲಿ ಸದಾ ಕಾಲದಲ್ಲಿ ಒಂದು ರೀತಿಯಾದ ರಿಂಗಿಂಗ್ ಬಜ್ಜಿಂಗ್ ಶಬ್ದ. ಈ ರೀತಿ ಅಂದರೆ ಸುತ್ತಮುತ್ತಲಲ್ಲಿ ಯಾರಿಗೂ ಕೂಡ ಆ ರೀತಿ ಶಬ್ದ ಕೇಳ್ತಾ ಇರಲ್ಲ. ಅವ್ರಿಗೆ ಮಾತ್ರ, ಯಾರು ಟಿನಿಟಸ್ನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಸದಾ ಕಾಲದಲ್ಲಿ ಒಂದು ರೀತಿ ರಿಂಗಿಂಗು ಬಜ್ಜಿಂಗ್ ಸೌಂಡ್ ಬರ್ತಾ ಇರೋದು, ಒಂಥರ ಗುಯಿ ಅಂತ ಶಬ್ದ ಸದಾ ಕಾಲದಲ್ಲಿ ಕೇಳ್ತಾ ಇರೋದು. ಕೆಲವರಿಗೆ ಬೆಳಗ್ಗೆ ಎದ್ದಾಗ ಜಾಸ್ತಿ ಇರುತ್ತೆ, ಕೆಲವರಿಗೆ ದಿನದಲ್ಲಿ ಅವಾಗವಾಗ ಮತ್ತೆ ಕಾಣಿಸ್ಕೊಳ್ತಾ ಇರುತ್ತೆ, ಕೆಲವರಿಗೆ ರಾತ್ರಿ ಮಲಗೋಕೆ ಹೋದಾಗ ಆ ರೀತಿ ಸದಾ ಕಾಲದಲ್ಲಿ ಕಿವಿಲಿ ಶಬ್ದ, ಅದರಿಂದ ಸರಿಯಾಗಿ ನಿದ್ದೆ ಮಾಡದಿರೋಕ್ಕಾಗದೇ ಇರೋದು. ಈ ರೀತಿ ಟಿನಿಟಸ್ನ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಈ ವಿಡಿಯೋದಲ್ಲಿ ಒಂದು ಕೆಲವು ಅಕ್ಯುಪ್ರೆಷರ್ ಮಸಾಜ್ ಥೆರಪಿಯನ್ನು ತೋರಿಸ್ತೀನಿ. ಇದನ್ನು ನೀವು ಪ್ರತಿದಿನ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಬಂದಂಗೆಲ್ಲ ಆ ಕಿವಿಲಿ ಸದಾ ಕಾಲದಲ್ಲಿ ಕೇಳಿಸ್ತಾ ಇರತಕ್ಕಂಥ ಶಬ್ದ ಹಂತವಾಗಿ ಕಡಿಮೆ ಆಗೋದು, ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗುತ್ತೆ. ಅದರಿಂದ ನೀವು ಮುಕ್ತರಾಗಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಈ ಅಭ್ಯಾಸನ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಪ್ರತಿದಿನ ಎಡೆ ಬಿಡದೆ ಮಾಡ್ತಾ ಬರೋದು. ಮೊದಲಿಗೆ ಇಯರ್ ಪುಲ್ಲಿಂಗ್, ಎರಡು ಕಿವಿಗಳನ್ನು ನಿಮ್ಮ ತೋರ್ಬೆಳೆ ಬೆರಳಿನ ಸಹಾಯದಿಂದ ಈ ರೀತಿ ಹಿಡಿದು ಮೇಲ್ಭಾಗವನ್ನು ಮೇಲೆ ಜಗ್ಗದು ಕೆಳಗಿಳಿಸೋದು, ಜಗ್ಗದು ಕೆಳಗಿಳಿಸೋದು, ಜಗ್ಗದು ಕೆಳಗಿಳಿಸೋದು, ಮೇಲೆ ಜಗ್ಗದು ಕೆಳಗಿಳಿಸೋದು, ಮೇಲೆ ಜಗ್ಗದು ಕೆಳಗಿಳಿಸೋದು. ನಾನಿಲ್ಲಿ 5 ಬಾರಿ ತೋರಿಸಿದ್ದೀನಿ, ನೀವು 10 ಬಾರಿ ಈ ರೀತಿ ಮೇಲೆ ಜಗ್ಗದು ಕೆಳಗಿಳಿಸೋದು ಕೌಂಟ್ ಇಟ್ಕೊಂಡು 10 ಬಾರಿ ಮಾಡೋದು. ತದನಂತರ ಸೈಡಾಗಿ ಈ ತೋರ್ಬೆಳೆ ಬೆಳ ಸೈಡಿಂದ ಸೈಡಲ್ಲಿ ಹಿಡ್ಕೊಳ್ಳೋದು, ಕಿವಿನ ಈ ರೀತಿ ಸೈಡ್ ಎಳೆಯೋದು ಬಿಡೋದು, ಎಳೆಯೋದು ಬಿಡೋದು, ಎಳೆಯೋದು ಬಿಡೋದು, ಎಳೆಯೋದು ಬಿಡೋದು, ಎಳೆಯೋದು ಬಿಡೋದು, ಈ ರೀತಿ ಎಳೆಯೋದು ಬಿಡೋದು. ಈ ರೀತಿ ಕೂಡ 10 ಬಾರಿ ಕೌಂಟ್ ಇಟ್ಕೊಂಡು ಅಭ್ಯಾಸ ಮಾಡೋದು. ತದನಂತರ ಕೆಳಭಾಗ ನೀವು ಓಲೆಗಿಲೆ ಹಾಕ್ಕೊಂಡಿದ್ರೆ ಸೈಡಲ್ಲಿ ಹಿಡ್ಕೊಳ್ಳಿ, ಕೆಳಗೆ ಎಳೆಯೋದು ಬಿಡೋದು, ಕೆಳಗೆ ಎಳೆಯೋದು ಬಿಡೋದು, ಕೆಳಗೆ ಎಳೆಯೋದು ಬಿಡೋದು, ಮತ್ತು ಕೆಳಗೆ ಎಳೆಯೋದು ಜಗ್ಗದು ಬಿಡೋದು, ಕೆಳಗೆ ಜಗ್ಗದು ಬಿಡೋದು. 10 ಬಾರಿ ಈ ರೀತಿ ಕೂಡ ಕೌಂಟ್ ಇಟ್ಕೊಂಡು ಅಭ್ಯಾಸ ಮಾಡೋದು. ಹಾಗೆ ಜಗ್ಗಿ ಎಳೆದಿಡ್ಕೊಳ್ಳಿ. ಮುಖದಲ್ಲಿ ನಗು ಮುಖ ಇರಬೇಕು, ಮಂದಸ್ಮಿತ ಇರಬೇಕು. ನಗು ಮುಖದೊಂದಿಗೆ ಒಂದು 5-6 ಉಸಿರಾಟ ಮಾಡಿ, ದೀರ್ಘಾಳವಾದ ಒಂದು 5-10 ಉಚ್ಛ್ವಾಸ ನಿಶ್ವಾಸ ಮಾಡೋದು. ತದನಂತರ ಸ್ಲೋಲಿ 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 ಕೈನ ಹಾಗೆ ಬಿಡೋದು, ಕೆಳಗಿಳಿಸೋದು, ಕೈನ ಕಿವಿ ಬಿಟ್ಟು ಕೈ ಕೆಳಗಿಳಿಸೋದು. ಸೊ ಇದು ಮೊದಲನೇ ಅಭ್ಯಾಸ. ಮೇಲೆ ಜಗ್ಗದು 10 ಬಾರಿ, ಸೈಡಾಗಿ ಜಗ್ಗಿ 10 ಬಾರಿ, ಕೆಳಗೆ ಜಗ್ಗಿ 10 ಬಾರಿ ಮಾಡಿಬಿಟ್ಮೇಲೆ ಹಾಗೆ ಜಗ್ಗಿ ಹಿಡಿದುಕೊಂಡು ಒಂದು 5-6 ಉಸಿರಾಟ ಮಾಡೋದು ನಗು ಮುಖದೊಂದಿಗೆ. ತದನಂತರ ಕಿವಿನ ಫ್ರೀ ಬಿಡೋದು, ರಿಲ್ಯಾಕ್ಸ್ ಆಗೋದು. ಎರಡನೇ ಅಭ್ಯಾಸ ಬಂದು ನೋಡಿ, ಈ ತೋರ್ಬೆಳೆ ಬೆಳಸದಿಂದ ಮೇಲೆ ಮತ್ತು ಕೆಳಗೆ ಹಿಡ್ಕೊಂಡು ಈ ರೀತಿ ಫೋಲ್ಡ್ ಆ್ಯಂಡ್ ರಿಲೀಸ್, ಫೋಲ್ಡ್ ಆ್ಯಂಡ್ ರಿಲೀಸ್, ಈ ರೀತಿ ಫೋಲ್ಡ್ ಮಾಡೋದು ರಿಲೀಸ್ ಮಾಡೋದು, ಫೋಲ್ಡ್ ಮಾಡೋದು ರಿಲೀಸ್ ಮಾಡೋದು, ಫೋಲ್ಡ್ ಮಾಡೋದು ರಿಲೀಸ್ ಮಾಡೋದು, ಫೋಲ್ಡ್ ಮಾಡೋದು ರಿಲೀಸ್ ಮಾಡೋದು. ಈ ರೀತಿ ಕೂಡ 10 ಬಾರಿ, ಎಡಗಿವಿ 10 ಬಾರಿ, ಬಲಗಿವಿ 10 ಮಾಡಿ 10 ಬಾರಿ ಮಾಡೋದು. ಈ ರೀತಿ ಫೋಲ್ಡ್ ಮಾಡೋದು ರಿಲೀಸ್ ಮಾಡೋದು, ಫೋಲ್ಡ್ ಮಾಡೋದು ರಿಲೀಸ್ ಮಾಡೋದು, ಫೋಲ್ಡ್ ಮಾಡೋದು ರಿಲೀಸ್ ಮಾಡೋದು, ಫೋಲ್ಡ್ ಮಾಡೋದು ರಿಲೀಸ್ ಮಾಡೋದು. ಈ ರೀತಿ ಎಡಗಿವಿ ಬಲಗಿವಿ 10 ಬಾರಿ. ಇದು ಎರಡನೇ ಅಭ್ಯಾಸ. ತದನಂತರ ನಿಮ್ಮ 2 ಬೆರಳನ್ನು ಈ ರೀತಿ ವಿ ಆಕೃತಿ ಮಾಡ್ಕೊಳ್ಳೋದು, ತೋರ್ಬೆರಳು ಮತ್ತು ಮಧ್ಯ ಬೆರಳನ್ನು, ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಈ ರೀತಿ ಒತ್ತಿ ಸೈಡಲ್ಲಿ ನೋಡಿ, ಕಿವಿ ಪಕ್ಕದಲ್ಲಿ ಈ ರೀತಿ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಅಟ್ ಎ ಟೈಮ್ ನೀವು 2 ಕಡೆ ಒಟ್ಟಿಗೆ ಮಾಡಬೇಕು. ಪ್ರೆಸ್ ಮಾಡಿ ಹಾಗೆ ಮೇಲೆ ತೆಗೆದುಕೊಳ್ಳಿ, ರಿಲೀಸ್ ಮಾಡಿ, ಪ್ರೆಸ್ ಮಾಡಿ ಮೇಲೆ ತೆಗೆದುಕೊಳ್ಳಿ, ರಿಲೀಸ್ ಮಾಡಿ. ಎಷ್ಟು ಸಲ? 10 ಬಾರಿ ಈ ರೀತಿ ಕೂಡ ಮಾಡಿಬಿಟ್ಟು ತದನಂತರ ಹಾಗೆ ಮೇಲ್ಮುಖವಾಗಿ ಪ್ರೆಸ್ ಮಾಡಿ ಹಿಡಿದಿಟ್ಕೊಂಡು ಮತ್ತೆ ನಗು ಮುಖದೊಂದಿಗೆ ಒಂದು 5-6 ಉಸಿರಾಟ ಮಾಡಿ. ಮುಖದಲ್ಲಿ ಮಂದಸ್ಮಿತ ಇರಬೇಕು, ನಗು ಮುಖದೊಂದಿಗೆ ಒಂದು 5-6 ಉಸಿರಾಟ ಮಾಡಿ ಸ್ಲೋಲಿ 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 ಕೈನ ಕೆಳಗಿಳಿಸೋದು. ಇದು 3ನೇ ಅಭ್ಯಾಸ. 4ನೇ ಅಭ್ಯಾಸ ಬಂದು ನಿಮ್ಮ ಅಂಗೈಲಿ ಈ ರೀತಿ ಈ ಭಾಗದಲ್ಲಿ ಸ್ವಚ್ಛವಾಗಿ ಕಿವಿನ ಪ್ರೆಸ್ ಅಂಡ್ ರಿಲೀಸ್, 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 ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು. ಈ ರೀತಿ ಕೂಡ 10 ಬಾರಿ ಅಭ್ಯಾಸನ ಮಾಡೋದು. ತದನಂತರ ರಿಲ್ಯಾಕ್ಸ್ ಆಗೋದು. ಇದು 4ನೇ ಅಭ್ಯಾಸ. 5ನೇದು ಮತ್ತು 6ನೇದು ಕೈಯಲ್ಲಿ 2 ಅಕ್ಯುಪ್ರೆಷರ್ ತೋರಿಸ್ತೀನಿ. ಅದನ್ನು ಕೂಡ 20 ಟೈಮ್ಸ್ ಈಚ್ ಎವರಿ ಕೈಯಲ್ಲಿ 20 ಬಾರಿ ಪ್ರೆಸ್ ಮಾಡೋದು. ನಿಮ್ಮ ತೋರ್ಬೆಳೆ ಬೆರಳಿನ ಸಹಾಯದಿಂದ ಎಡಗೈನ ಬಲಗೈನ ತೋರ್ಬೆಳೆ ಬೆರಳಿನ ಸಹಾಯದಿಂದ ಎಡಗೈನ ಹೆಬ್ಬೆಟ್ಟಲ್ಲಿ ಈ ಭಾಗವನ್ನು ಸೈಡಲ್ಲಿ, ಈ ಸೈಡ್ ಭಾಗ ಇದೆಯಲ್ಲ ಇಲ್ಲಿ
ಪ್ರೆಸ್ ಆ್ಯಂಡ್ ರಿಲೀಸ್. ಈ ರೀತಿ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ರೀತಿ ಈ ಕೈಯಲ್ಲಿ ಎಡಗೈ ಹೆಬ್ಬೆಟ್ಟಲ್ಲಿ 20 ಬಾರಿ ಈ ರೀತಿ ಕೌಂಟ್ ಇಟ್ಕೊಂಡು, ಬಲಗೈನ ಹೆಬ್ಬೆರಳಲ್ಲಿ ಈ ರೀತಿ ಸೈಡಲ್ಲಿ 20 ಬಾರಿ ಪ್ರೆಸ್ ಮಾಡೋದು. ಈ ರೀತಿ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲನೂ ಕೂಡ ನಿಮ್ಮ ಕೈಯಲ್ಲಿ ಸದಾಕಾಲದಲ್ಲಿ ಆ ಜೇಂಕಾರ ಶಬ್ದ, ಗುಯ್ ಅಂತ ಶಬ್ದ ಬರ್ತಾ ಇರೋದು ಹಂತವಾಗಿ ಕಡಿಮೆ ಆಗೋದು. 6ನೇ ಅಭ್ಯಾಸ ಬಂದು ನಿಮ್ಮ ಉಂಗುರದ ಬೆರಳು ಮತ್ತು ಕಿರುಬೆರಳು ಮಧ್ಯಭಾಗದಲ್ಲಿ ಈ ಭಾಗವನ್ನು ಒತ್ತಿ ಪ್ರೆಸ್ ಆ್ಯಂಡ್ ರಿಲೀಸ್ ಮಾಡೋದು. ಇಲ್ಲಿ ಈ ಕೈಯಲ್ಲಿ ಎಡಗೈಯಲ್ಲಿ 20 ಬಾರಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಈ ಪಾಯಿಂಟ್ನ, ಬಲಗೈಯಲ್ಲಿ 20 ಬಾರಿ ಈ ರೀತಿ 20 ಬಾರಿ ಎರಡು ಕೈಯಲ್ಲಿ ಪ್ರೆಸ್ ಮಾಡೋದು. ಈ ಒಟ್ಟಾರೆ ಅಭ್ಯಾಸವನ್ನು ಇಯರ್ ಪುಲ್ಲಿಂಗ್ನ ಮೇಲೆ ಕೆಳಗೆ 10 ಬಾರಿ, ಸೈಡಾಗಿ 10 ಬಾರಿ, ಕೆಳಗೆ ಜಗ್ಗಿ 10 ಬಾರಿ, ತದನಂತರ ಜಗ್ಗಿ ಹಿಡಿದುಕೊಂಡು ಒಂದು 5-6 ಉಸಿರಾಟ ಮಾಡೋದು. ತದನಂತರ ಕಿವಿನ ಫೋಲ್ಡ್ ಮಾಡಿ ಬಿಡೋದು. ಈ ಕಿವಿ 10 ಬಾರಿ, ಈ ಕಿವಿ 10 ಬಾರಿ. ತದನಂತರ ಈ 2 ತೋರ್ಬೆರಳು ಮಧ್ಯಬೆರಳಿನ ಸಹಾಯದಿಂದ ಇಲ್ಲಿ ಸೈಡಲ್ಲಿ ಮಸಾಜನ ಮಾಡೋದು ಕಿವಿ ಪಕ್ಕದಲ್ಲಿ. ಇದನ್ನು ಕೂಡ 10 ಬಾರಿ. ತದನಂತರ ಅಂಗೈನ ಸಹಾಯದಿಂದ ಚೊಚ್ಚೋಗಿ ಕಿವಿನ ಪ್ರೆಸ್ ಆ್ಯಂಡ್ ರಿಲೀಸ್ 10 ಬಾರಿ. ತದಾದ ನಂತರ ಕೊನೆಯಲ್ಲಿ ಇಲ್ಲಿ ಹೆಬ್ಬೆಟ್ಟಲ್ಲಿ ಇಯರ್ನ ರಿಫ್ಲೆಕ್ಸನ್ನು ಪ್ರೆಸ್ ಆ್ಯಂಡ್ ರಿಲೀಸ್ ಮಾಡೋದು. ತದನಂತರ ಇಲ್ಲಿ ಅಂಗೈಯಲ್ಲಿ ಅಕ್ಯುಪ್ರೆಷರ್ ಮಾಡೋದು. ಇಷ್ಟು ಈ 6 ಅಭ್ಯಾಸವನ್ನು ಸಮಯ ಕೊಟ್ಟುಕೊಂಡು ತಾವು ನ್ಯಾಚುರಲ್ ಆಗಿ, ಅಂದರೆ ಆ ಟಿನಿಟಸ್ನ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ನೀವು ಹೊರ ಬರಬೇಕು ಅಂದರೆ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಈ ರೀತಿ ಅಕ್ಯುಪ್ರೆಷರು ಮಸಾಜ್ ಥೆರಪಿಯನ್ನು ಮಾಡ್ತಾ ಬಂದಂಗೆಲ್ಲ ನೀವು ನ್ಯಾಚುರಲ್ ಆಗಿ ಆ ಟಿನಿಟಸ್ನ ಸಮಸ್ಯೆಯಿಂದ ಹೊರ ಬರ್ತೀರಾ. ನಿಮ್ಮ ಸುತ್ತಮುತ್ತಲೇ ಯಾರು ಈ ರೀತಿ ಟಿನಿಟಸ್ನ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.